ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ, ಎಲ್ಲೆಲ್ಲೂ ನಗೆಯ ಪನ್ನೀರ. ಸಂಜೆವಾಣಿ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ವಿಶ್ವವಿಖ್ಯಾತ ಮೈಸೂರು ದಸರಾ 2024ರ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಭಾಗವಹಿಸುವ ಗಜಪಡೆಯ ಮೊದಲ ಹಂತದಲ್ಲಿ 9 ಆನೆಗಳು ಮತ್ತು ಎರಡನೆಯ ಹಂತದಲ್ಲಿ 5 ಆನೆಗಳು 10 ದಿನಗಳ ನಂತರ ಅರಮನೆಗೆ ಆಗಮಿಸಲಿವೆ. ಈ ಬಾರಿ ಒಟ್ಟು 14 ಆನೆಗಳು ನಾಡ ಹಬ್ಬದಲ್ಲಿ ಭಾಗವಹಿಸಲಿವೆ. ಬನ್ನಿ ಹಾಗಾದ್ರೆ ಪರಿಚಯಗಳನ್ನ ನೋಡ್ಕೊಂಡು ಬರೋಣ. 5ನೇ ಬಾರಿಗೆ ಅಂಬಾರಿಯನ್ನ ಹೊರುವ ಜವಾಬ್ದಾರಿಯನ್ನ ಹೊತ್ತಿದ್ದಾನೆ ಅಭಿಮನ್ಯು. ಮತ್ತಿಗೋಡು ಶಿಬಿರದಲ್ಲಿರುವ 58 ವರ್ಷದ ಅಭಿಮನ್ಯು ಆನೆಯನ್ನು 1970ರಲ್ಲಿ ಕೊಡಗು ಜಿಲ್ಲೆಯ ಹೆಬ್ಬಳ್ಳ ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿಯಲಾಗಿತ್ತು. 2.74 ಮೀಟರ್ ಎತ್ತರ ಇರುವ ಅಭಿಮನ್ಯು ಸುಮಾರು 4700ರಿಂದ 5000 ಕೆಜಿಯವರೆಗೂ ಹೆಚ್ಚಿನ ತೂಕದಲ್ಲಿದ್ದಾನೆ. 30ಕ್ಕೂ ಹೆಚ್ಚು ಹುಲಿಗಳನ್ನ ಹಿಡಿಯುವಲ್ಲಿ ಈತ ಪ್ರಮುಖ ಪಾತ್ರ ವಹಿಸಿದ್ದಾನೆ. ದುಬಾರೆ ಆನೆ ಶಿಬಿರದಲ್ಲಿರುವ 44 ವರ್ಷದ ಧನಂಜಯ ಆನೆಯನ್ನು 2013ರಲ್ಲಿ ಹಾಸನ ಜಿಲ್ಲೆ ಯಸಲೂರು ವಲಯದಲ್ಲಿ ಸೆರೆ ಹಿಡಿಯಲಾಗಿತ್ತು. 2.80 ಮೀಟರ್ ಎತ್ತರ ಇರುವ ಈ ಆನೆ ಸುಮಾರು 4000ರಿಂದ 4200 ಕೆಜಿಯಷ್ಟು ತೂಕವಿದೆ. ಸದ್ಯ ಈ ಬಾರಿ ದಸರಾದಲ್ಲಿ ನೌಫತ್ ಆನೆಯಾಗಿದೆ. ರ ಹರೆಯದ ಮತ್ತಿಗೋಡು ಭೀಮ ಆನೆ. ಅಭಿಮನ್ಯುವಿನ ನಂತರ ಚಿನ್ನದ ಅಂಬಾರಿ ಹೊರಲು ಬೇಕಾದ ಎಲ್ಲ ಸಾಮರ್ಥ್ಯವನ್ನ ಹೊಂದಿದ್ದಾನೆ. ಈ ಆನೆ 2.85 ಮೀಟರ್ ಎತ್ತರ, 3.05 ಮೀಟರ್ ಉದ್ದ ಮತ್ತು ಸುಮಾರು 3800ರಿಂದ 4000 ಕೆಜಿಯಷ್ಟು ತೂಕವಿದೆ. ಮತ್ತಿಗೋಡು ಶಿಬಿರದ 41 ವರ್ಷದ ಆನೆ ಮಹೇಂದ್ರ. ಈತ 2.75 ಮೀಟರ್ ಎತ್ತರ, 3.25 ಮೀಟರ್ ಉದ್ದ ಮತ್ತು ಸುಮಾರು 3800ರಿಂದ 4000ದಷ್ಟು ಕೆಜಿ ತೂಕ ಹೊಂದಿದ್ದಾನೆ. ಹೀಗಾಗಿ ಮಹೇಂದ್ರ ಭವಿಷ್ಯದಲ್ಲಿ ಗಜಪಡೆಯ ಕ್ಯಾಪ್ಟನ್ ಆಗಲಿದ್ದಾನೆ ಎಂಬುದು ಅರಣ್ಯ ಇಲಾಖೆ ಅಧಿಕಾರಿಗಳ ಅಭಿಪ್ರಾಯವಾಗಿದೆ. ದುಬಾರೆ ಶಿಬಿರದ ಗೋಪಿಗೆ 42 ವರ್ಷ. 1990ರಲ್ಲಿ ಹಾಸನದ ದೊಡ್ಡಬೆಟ್ಟ ಅರಣ್ಯ ಪ್ರದೇಶದಲ್ಲಿ ಈತನನ್ನ ಸೆರೆ ಹಿಡಿಯಲಾಗಿತ್ತು. ಗೋಪಿ 12ನೇ ಬಾರಿಗೆ ದಸರಾ ಮಹೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದಾನೆ. ಗೋಪಿ 2.86 ಮೀಟರ್ ಎತ್ತರ, ಸುಮಾರು 3700ರಿಂದ 3800ರಷ್ಟು ಕೆಜಿ ತೂಕ ಹೊಂದಿದ್ದಾನೆ. ದುಬಾರೆ ಶಿಬಿರದ ಕಂಜನ್ಗೆ ಈಗ 25 ವರ್ಷ. ಕಂಜನ್ ಕಳೆದ ವರ್ಷ ಮೊದಲ ಬಾರಿಗೆ ದಸರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದ. ಇದೀಗ 2ನೇ ಬಾರಿಗೆ ದಸರಾದಲ್ಲಿ ಭಾಗವಹಿಸ್ತಾ ಇದ್ದಾನೆ. ಈತ 2.62 ಎತ್ತರ, 3700ರಿಂದ 3900 ಕೆಜಿ ತೂಕ ಹೊಂದಿದ್ದ. ದೊಡ್ಡ ಅರವೆ ಶಿಬಿರದ ಲಕ್ಷ್ಮಿಗೆ ಈಗ 53 ವರ್ಷ. ಲಕ್ಷ್ಮಿ 2.52 ಎತ್ತರ, 3000ರಿಂದ 3200 ಕೆಜಿ ತೂಕ ಹೊಂದಿದ್ದಾಳೆ. ಅನೇಕ ಬಾರಿ ದಸರಾ ಮಹೋತ್ಸವದಲ್ಲಿ ಭಾಗವಹಿಸಿರುವ ಅನುಭವ ಲಕ್ಷ್ಮಿಗೆ ಇದೆ. ರಾಮಪುರ ಶಿಬಿರದ 22 ವರ್ಷದ ರೋಹಿತ್ ಆನೆ ಈ ಬಾರಿ ದಸರಾ ಮಹೋತ್ಸವದಲ್ಲಿ ಭಾಗಿಯಾಗ್ತಾ ಇರುವ ಅತಿ ಚಿಕ್ಕ ವಯಸ್ಸಿನ ಆನೆಯಾಗಿದೆ. ಈತ 2.70 ಮೀಟರ್ ಎತ್ತರ, ಸುಮಾರು 2900ರಿಂದ 3000 ತೂಕ ಹೊಂದಿದ್ದಾನೆ. ರಾಮಪುರ ಶಿಬಿರದ ಹೆಣ್ಣಾನೆ ಹಿರಣ್ಯಗೆ 47 ವರ್ಷ. ಹಿರಣ್ಯ 2.50 ಮೀಟರ್ ಎತ್ತರ, ಸುಮಾರು 3000ರಿಂದ 3200 ಕೆಜಿ ತೂಕ ಹೊಂದಿದೆ. ಈ ಆನೆ 2ನೇ ಬಾರಿಗೆ ದಸರಾ ಮಹೋತ್ಸವದಲ್ಲಿ ಭಾಗಿಯಾಗ್ತಾ ಇದೆ. ದುಬಾರೆ ಶಿಬಿರದ ಪ್ರಶಾಂತ ಆನೆಗೆ 51 ವರ್ಷ. ಈತ 3 ಮೀಟರ್ ಎತ್ತರ, ಸುಮಾರು 4000ದಿಂದ 4200 ಕೆಜಿ ತೂಕ ಹೊಂದಿದ್ದಾನೆ. ಪ್ರಶಾಂತ ಅನೇಕ ಬಾರಿ ಜಂಬೂ ಸವಾರಿಯಲ್ಲಿ ಭಾಗವಹಿಸಿದ್ದಾನೆ.
ದುಬಾರಿ ಶಿಬಿರದ ಸುಗ್ರೀವ ಆನೆಗೆ 42 ವರ್ಷ. ಈತ 2.77 ಮೀಟರ್ ಎತ್ತರ, ಸುಮಾರು 4000ದಿಂದ 4100 ಕೆಜಿ ತೂಕ ಹೊಂದಿದ್ದಾನೆ. ಭೀಮಕಟ್ಟೆಯ ಶಿಬಿರದ ಹೆಣ್ಣಾನೆಯಾದ ವರಲಕ್ಷ್ಮಿಗೆ ಈಗ 68 ವರ್ಷ. ಈ ಆನೆ 2.36 ಎತ್ತರ, ಸುಮಾರು 3300ರಿಂದ 3500 ಕೆಜಿಯಷ್ಟು ತೂಕ ಹೊಂದಿದೆ. ವರಲಕ್ಷ್ಮಿಗೆ ದಸರಾ ಕುಮ್ಕಿ ಆನೆಯಾಗಿದೆ. ಮತ್ತಿಗೋಡು ಶಿಬಿರದ ಏಕಲವ್ಯ ಇದೇ ಮೊದಲ ಬಾರಿಗೆ ದಸರಾ ಮಹೋತ್ಸವದಲ್ಲಿ ಭಾಗಿಯಾಗ್ತಾ ಇದ್ದಾನೆ. ಏಕಲವ್ಯನಿಗೆ 39 ವರ್ಷ. ಈ ಆನೆ ಸುಮಾರು 4150 ಕೆಜಿ ತೂಕ, 2.83 ಮೀಟರ್ ಎತ್ತರ, 3.70 ಮೀಟರ್ ಉದ್ದವಿದೆ. ಇದು ಈ ಬಾರಿಯ ಮೈಸೂರು ದಸರಾ ಉತ್ಸವದಲ್ಲಿ ಪಾಲ್ಗೊಳ್ಳುವಂತಹ ಆನೆಗಳ ಕಂಪ್ಲೀಟ್ ಡೀಟೇಲ್ಸ್. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸಂಜೆವಾಣಿ.